ಮಡಿವಾಳ ಮಾಚಿದೇವ ಹೋರಾಟಕ್ಕೆ ಮಡಿವಾಳ ಮಾಚಿದೇವ ಹೋರಾಟಕ್ಕೆ ಕಡೂರು ಮಂಜು ಕಡೂರು ತಾಲೂಕು ಮಡಿವಾಳ ವೇದಿಕೆ ತಾಲೂಕು ಅಧ್ಯಕ್ಷರು. ನಾವು ಸುಮಾರು ವರ್ಷಗಳಿಂದ ನಾವು ಚಪ್ಪಲಿ ಕಾಲು ಸೌದಿದ್ದಲ್ಲದೆ ಚಪ್ಪಲಿ ಸೌದಿದ್ದಂದು 2009ರಲ್ಲಿ ಅಂದ್ಕೊಂಡು ವರದಿಯಾಗಿದೆ. ನಾವು ನೋಡ್ತಾ ಇರ್ತೀವಿ. ಈಗ ಮುಖ್ಯಮಂತ್ರಿಗಳು ದೊಡ್ಡ ಸಮುದಾಯದಲ್ಲಿದ್ದಾರೆ. ಆ ಸಮುದಾಯದಲ್ಲಿ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಉನ್ನತ ಮಟ್ಟದಲ್ಲಿದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಸಮುದಾಯದಲ್ಲಿ. 2 ಬಾರಿ ಮುಖ್ಯಮಂತ್ರಿ ಆಗಿರೋ ಆ ಸಮುದಾಯದಲ್ಲಿ ಒಂದು ಕ್ಷೇತ್ರದಲ್ಲಿ ನಾವು 4 ರಿಂದ 5 ಸಾವಿರ ಜನ ಇರ್ತೀವಿ. 4 ರಿಂದ 5 ಸಾವಿರ ಜನರು ಯಾರು ವೋಟರ್ಸ್. ಎಲ್ಲ ಸರ್ಕಾರಗಳು ನಮ್ಮನ್ನು ಹೆಂಗೆ ಬಳಸ್ಕೊಳ್ತು ಅಂತಂದರೆ ಬರೀ ವೋಟ್ ಹಾಕೋಕ್ಕೆ ಮಾತ್ರ, ಬರೀ ವೋಟ್ ಹಾಕೋಕ್ಕೆ ಮಾತ್ರನೇ ಬಳಸ್ಕೊಳ್ತು. ನಾವು ಟ್ಯಾಕ್ಸ್ ಕಟ್ತೀವಿ, ಹಾಗೆಯೇ ಕಂದಾಯ ಕಟ್ತೀವಿ, ನೆಲ್ಲಿ ಕಂದಾಯ ಕಟ್ತೀವಿ, ಮಕ್ಕಳು ಸ್ಕೂಲಲ್ಲಿ ಓದ್ತಾರೆ, ಪೆಟ್ರೋಲ್ ಡೀಸೆಲ್ ಇಲ್ಲ ಎಲ್ಲದರಿಂದ ನಾವು ಕಟ್ಟಿದ್ರು. ಸಿದ್ದರಾಮಯ್ಯನಲ್ಲಿ ಕನಿಕರ ಬರಲಿಲ್ಲ. ಮೊದಲೇ ನಮ್ಮದು ಅಸಂಘಟಿತ ಸಮಾಜ. ಕೆಲವರು ಹೇಳ್ತಾರೆ ಎಲ್ಲರೂ ಒಂದು ಕುಲಶಸ್ತ್ರ ಅಧ್ಯಯನ ಆಗಿದ್ದರೆ ಮಾತ್ರ ಇವ್ರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತಂತೇಳಿ. ನಮ್ಮದು ಕುಲಶಾಸ್ತ್ರ ಅಧ್ಯಯನ 2009ರಲ್ಲಿ ಆಗಿದೆ. 2011ರಲ್ಲಿ ಜಾರಿಗೆ ಬಂದಿದೆ. ಬರೀ ಅದು ತುಪ್ಪು ಹಿಡಿದು ಧೂಳು ಹಿಡಿದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಿದ್ದಿದೆ. ಅದನ್ನು ಇವರಿಗೆ ಖಂಡಿತವಾಗ್ಲೂ ಇಲ್ಲಿ ಇವ್ರು ಮಾಡಲ್ಲ. ಇಲ್ಲಿ ಇವರಿಗೆ ಆ ರೈಟ್ಸ್ ಇಲ್ಲ. ಇವ್ರ ಕೆಲಸ ಏನು? ಇವರಿಗೆ ಅವಶ್ಯಕತೆ ಇದೆ. ಭಾರತದಲ್ಲಿ 18 ರಾಜ್ಯಗಳಲ್ಲಿ ನಾವು SC ಇದ್ದೀವಿ, 3 ಕೇಂದ್ರಾಡಳಿತ ಪ್ರದೇಶದಲ್ಲಿದ್ದೀವಿ. ಇವರಿಂದ ಕೇಂದ್ರಕ್ಕೆ ಕಳಿಸಿದ್ರೆ ಅಲ್ಲಿ ಕೈಯಕ್ಕ ನಡೆದು ಮಾಡ್ಕೊಂಬರ್ತೀವಿ. ಯಾಕೆ ನಮಗೆ ಮೀಸಲಾತಿ ಬೇಕು ಅಂತ ಹೇಳಿದ್ರೆ, ನಮ್ಮ ಕಡೂರು ತಾಲೂಕು ನನ್ನ ಸಮಸ್ಯೆ ಆಯಿತು. ಇವರ ಅಜ್ಜನ ಆಸ್ತಿನ ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಆ ಆಸ್ತಿ ಬಿಡಿಸ್ಕೊಳಕ್ಕೆ ಹೋಗ್ಬೇಕು ಅಂತಂದರೆ ದೊಡ್ಡ ಸಮುದಾಯದರು ಹೊಡೆದು ಕಳಿಸ್ತಾರೆ. ಗಂಡ ಹೆಂಡತಿಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ತಗೊಳ್ಳಲ್ಲ, DC ತಗೆ ಹೋದ್ರೆ ತಗೊಳ್ಳಲ್ಲ, AC ತಗೆ ಹೋದ್ರೆ ತಗೊಳ್ಳಲ್ಲ. ಸರಿ, ಅದೊಂದಾಯಿತು. ಈಗ ಮೊನ್ನೆ ಒಂದು ಎಕ್ಸಾಮ್ ಆಯಿತು, CET, TET, ನೀಟು ಇವೆಲ್ಲ ಎಕ್ಸಾಮ್ ಆಗ್ತದೆ. ಅದೇ ಪರಿಶಿಷ್ಟ ಜಾತಿಯರಿಗೆ ಹತ್ತತ್ರ ಏನಿಲ್ಲ ಅಂತಂದ್ರೆ 5 ರಿಂದ 10 ಮಾರ್ಕ್ಸು, ಒಂದು 90ಕ್ಕೆ 80 ಮಾರ್ಕ್ಸ್ ತಗೊಂಡ್ರೆ ಅವರು ಎಲಿಜಿಬಲ್. ಮಡಿವಾಳರಂಗಲ್ಲ, ಒಂದೇ ಒಂದು ಮಾರ್ಕ್ಸ್ ಕಮ್ಮಿ ತಂದು ಅವರು ನಾಟ್ ಎಲಿಜಿಬಲ್. ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡ್ತಾರೆ, ಸತತವಾಗಿ 4 ತಿಂಗಳು ನಿದ್ದೆಗೆಟ್ಟು ಓದಿರ್ತಾರೆ. 90 ಮಾರ್ಕ್ಸಿಗಿರುತ್ತೆ, ಒಂದೇ ಒಂದು ಮಾರ್ಕ್ಸ್ ಕಮ್ಮಿ ಆಗುತ್ತೆ, 89 ಮಾರ್ಕ್ಸ್ ಬರುತ್ತೆ, ಎಲಿಜಿಬಲ್ ಆಗಲಿಲ್ಲ ಅಂತಂತೇಳಿ. ನಮ್ಮ ಮಿಸ್ಸಸ್ ಹೇಳ್ತಾರೆ, ಹಿಂಗೆ ನನ್ನ ಸ್ನೇಹಿತರು ಹಿಂಗೆ ಹೇಳ್ತಿದ್ರು ಅಂತಂತೇಳಿ. ಇದಕ್ಕೆಲ್ಲದಕ್ಕೂ ನಮಗೆ ಬೇಕಲ್ವ. ನೀವು ನಮಗೆ MLA ಟಿಕೆಟ್ ಕೊಡ್ತೀವಿ ಅಂತಂತೇಳಿ ತುಮಕೂರಲ್ಲಿ ಭಾಳ ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ರು. ಕೊಟ್ಟಿದ್ದು ಒಂದು ಹಿತ್ತಾಳೆ ಚಂಪು.